ಹಲೋ ವಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರು, ರಾಜಕೀಯ ಮುಖಂಡರು ಉಮಾಪತಿ ಶ್ರೀನಿವಾಸ್ ಗೌಡರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆ, ಸ್ವಲ್ಪ ಗ್ಯಾಪ್ ಆಯಿತು ಅನಿಸುತ್ತೆ, ಯಾವುದು ನಿಮ್ಮ ಸಿನಿಮಾ ಬರ್ತಾ ಇಲ್ಲ, ಸ್ವಲ್ಪ ಗ್ಯಾಪ್ ಆಯಿತು, ಯಾಕೆ ಅಂತ? ಅದೇ ಈಗ ನಾನು ಈಗಾಗಲೇ ಹೇಳ್ದಂಗೆ ಸರ್, ಬಿಸ್ನೆಸ್ಸೇ ದುಡ್ಡು ಮೇಲೆ ಡಿಪೆಂಡ್ ಆಗಿದೆ ಸರ್. ನಾನು ಎಲ್ಲಾದರೂ ಒಂದು ಕಡೆ ಬಂಡವಾಳ ಹಾಕ್ತೀನಿ ಅಂದರೆ ನನಗೆ ವಾಪಸ್ ಬರೋಂಗಿದ್ರೆ ಬಂಡವಾಳ ಹಾಕ್ತೀನಿ. ಸೊ ಈಗ ಸಿನಿಮಾಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಿಂದ ನನಗೆ ಅದೇ ರೀತಿ ಬಿಸ್ನೆಸ್ ಆಗಿ ನನ್ನ ದುಡ್ಡು ನನಗೆ ವಾಪಸ್ ಬಂದರೆ ಮಾಡ್ತೀನಿ. ಈಗ ಅಡ್ವಾನ್ಸ್ಗಳು ಕೊಟ್ಟು ಯಾಕೆ ಸುಮ್ಮನೆ ಇದ್ದೀನಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮಗೆ ಸಿನಿಮಾಗಳ ಖರೀದಿಗಳು ಕಡಿಮೆ ಆಗ್ತಾಯಿದ್ದಾವೆ. ಈಗ ವೆನ್ ಇಟ್ ಕಮ್ಸ್ ಟು ಸ್ಯಾಟ್ಲೈಟು, ಡಿಜಿಟಲ್ಲು, ಆಡಿಯೋ ಮತ್ತು ನಿಮ್ಗೆ ಹಿಂದಿ ಡಬ್ಬಿಂಗು, ಥಿಯೇಟ್ರಿಕಲ್ ಪರ್ಚೇಸು ಇವೆಲ್ಲ ಭಾಳ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಹಂಗಾಗಿ ನಾವು ಸ್ವಲ್ಪ ದೂರ ಉಳ್ಕೊಂಡಿದ್ದೀವಿ ಅಷ್ಟೇ. ಖಂಡಿತ. ಅಂದರೆ ಇಂಡಸ್ಟ್ರಿ ಡೌನ್ಫಾಲ್ ಆಗಿರೋ ವಿಚಾರನೂ ಕೂಡ ನೀವು ಹೇಳ್ತಾರೆ, ಯಾಕೆಂದರೆ ನೀವು ಅದ್ಭುತವಂತ 4 ದೊಡ್ಡ ಬಜೆಟ್ ಸಿನಿಮಾ ತೆಗೆದಿರೋ ನಿರ್ಮಾಪಕರು. ಸೊ ಅದ್ರ ಜೊತೆ ಇನ್ನೂ ಕೆಲವು ಕಾರಣಗಳನ್ನು ಟ್ಯಾಕ್ ಇದೆ. ಸೊ ಕೆಲವು ಸೀನಿಯರ್ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಒಂದೇನಂತಂದರೆ ಅಪ್ಪು ಸರ್ ಹೋದ್ಮೇಲೆ ಇಂಡಸ್ಟ್ರಿದು 50% ಇದು ಡ್ರಾಪ್ ಆಯಿತು. ಈಗ ನೋಡಿದ್ರೆ ಮತ್ತೋರ್ವ ನಟ ದರ್ಶನ್ ಅವರು ಈ ಥರ ಸಂಕಷ್ಟದಲ್ಲಿದ್ದಾರೆ. ಸೊ ಇದು ಕೂಡ ಕಾರಣ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ನಾವು ಮೋಸ್ಟ್ಲಿ ಪ್ರಾಪಗಂಡಾ ಮಾಡಿ ನಾನು ಹೇಳ್ತಾ ಇಲ್ಲ. ಅಪ್ಪು ಸರ್ ತೀರ್ಕೊಂಡ ಮೇಲೇ ನಿಮಗೆ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಡ್ರಾಪ್ ಆಗಿದ್ದು. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರ್ಗಳ ಕಡೆ ಬರೋದು ಕಡಿಮೆ ಆಯಿತು. ಬರ್ತಾರೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ನೀವು ಹೇಳ್ದಂಗೆ ಇನ್ನೊಬ್ಬ ಇರೋದು ಸ್ವಲ್ಪ ವ್ಯತ್ಯಾಸ ಆಯಿತು. ಗ್ರಾಚಾರದಿಂದ ಪಾಪ ಇಂಡಸ್ಟ್ರಿಗೆ ಇನ್ನೊಂದು ರೀತಿ ಹೊಡೆತ ಆಯಿತು. ಈಗ ಏನಾಗ್ತದೆ, ನಿಮಗೆ ದೊಡ್ಡ ದೊಡ್ಡ ಹೀರೋಗಳು ಪ್ರತಿ ವರ್ಷ ಒಂದು ಸಿನಿಮಾ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಬದುಕಿರ್ತದೆ ಸರ್. ಇಲ್ಲದೆ ಹೋದರೆ ಏನಾಗ್ತದೆ, ನಿಮಗೆ ಈ ಥರ ಸಿನಿಮಾಗಳು ಬಂದು ಸಿನಿಮಾ ಟ್ರಾಫಿಕಿಂಗ್ ಆಯಿತು ಅಂದರೆ ಯಾರಿಗೂ ಉಪಯೋಗ ಇಲ್ಲ, ಆ ರೀತಿ ಆಗ್ತದೆ. ಸರ್, ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ನೋಡ್ಬೋದು, ವರ್ಷಕ್ಕೆ ಇಷ್ಟು 300+ ಸಿನಿಮಾಗಳು ಬರ್ತಿದೆ. ಕತೆ ರಿಲೇಟೆಡ್ ಮಾತಾಡೋರು ಕೂಡ ಈಗ ಕಂಪೇರ್ ಮಾಡ್ತಾರೆ, ಮಲಯಾಳಂ ಥರ ಕತೆ ಬೇಕು ಅಂತ. ಅದೇ ಥರ ಕತೆಗಳು ಬರ್ತಿದೆ. ಸೊ ಎಲ್ಲಿ ಅಂದರೆ ಹಿಟ್ ಆಗ್ತಾ ಇಲ್ಲ ಅನ್ನೋದು ಟಾಕಿದೆ, ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತೀರಿ. ಸೊ ಎಲ್ಲಿ ಮಿಸ್ ಹೊಡಿತಿದೆ ಅಂತ? ಸರ್, ಮಿಸ್ ಹೊಡಿತಾರದೇನು ಅಂದರೆ ಸಿನಿಮಾ ಟೀಮ್ಗೆ ಕ್ಲಾರಿಟಿ ಇಡಬೇಕು. ಡೇ ಒನ್ನಲ್ಲಿ ಸಿನಿಮಾನ ಪಬ್ಲಿಸಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ, ವರ್ಷ ಪೂರ್ತಿ ಬಚ್ಚಿಟ್ಕೊಂಡು ಸಿನಿಮಾನ ರಿಲೀಸ್ಗೊಂದು ವಾರ ಇದ್ದಂಗೆ ರಿಲೀಸು ಅಂತ ಆಗ್ತಾರೆ. ಅದು ವರ್ಕ್ ಆಗೋಲ್ಲ. ಆಮೇಲೆ ಎಡಿಟಿಂಗ್ ಟೇಬಲಲ್ಲಿ 100 ದಿವಸ ಆಗಬಾರ್ದು, ಥಿಯೇಟ್ರಲ್ಲಿ 100 ದಿವಸ ಆಗಬೇಕು. ನಮ್ಮಲ್ಲಿ ಏನಾಗ್ತದೆ, ಎಡಿಟಿಂಗ್ ಟೇಬಲಲ್ಲೇ 100-150 ದಿವಸ ಹಿಡ್ಕೊಂಡು ಕೂತ್ಕೋತಾರೆ. ಸಿನಿಮಾ ಟ್ರೆಂಡ್ ಹೋಗ್ಬಿಡ್ತದೆ. ನೀವೊಂದು ಕಥೆನ ಇವಾಗ ಯಾವುದೋ ಒಂದು ಕತೆ ಹಿಡ್ಕೊಂಡು ನೀವು ಸಿನಿಮಾ ಮಾಡ್ತೀರಿ. ಸೊ ಸಿನಿಮಾ ಮಾಡಿ ಆ ಅಡುಗೆ ಬಿಸಿ ಇದ್ದಾಗ ಬಡಿಸ್ಬಿಡ್ಬೇಕು. ಅದೇ ರೀತಿ ಆ ಕತೆ ನೀವು ಯಾವಾಗ ಮಾಡಿರ್ತೀರ, 2026ಗೆ ನೀವು ಕತೆ ಪ್ಲ್ಯಾನ್ ಮಾಡಿದರೆ ಸಿನಿಮಾನೂ ಆವಾಗಲೇ ರಿಲೀಸ್ ಆಗಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ, 28ಗೆ 30ಗೆ ರಿಲೀಸ್ ಮಾಡ್ತಾರೆ. ಸಿನಿಮಾ ನಿಮಗೆ ಅಪ್ಡೇಟ್ ಆಗಿಲ್ಲ ಅಥವಾ ನಿಮಗೆ ಡಿಫೇಮ್ ಆಗಿಬಿಟ್ಟಿರ್ತದೆ. ಆ ಸಮಸ್ಯೆಗಳಿಂದ ಮತ್ತು ಕೋಆರ್ಡಿನೇಷನ್ನು, ಪಬ್ಲಿಸಿಟಿ, ಲ್ಯಾಕ್ ಆಫ್ ಟೆಕ್ನಿಷಿಯನ್ಸ್ ಮಿಸ್ಟೇಕ್ಸಿಂದ ಸಿನಿಮಾ ಹಾಳಾಗ್ತಾಯಿದೆ. ಸೊ ಇನ್ನೊಂದು ಪ್ರಶ್ನೆ, ಚರ್ಚೆ ಕೂಡ ನಡೀತಿದೆ. ಇದರ ಸತ್ಯಾಸತ್ಯತೆ ನೀವೇ ಹೇಳ್ಬೇಕು. ಯಾಕೆಂದರೆ ಅಂದರೆ ನಮ್ಮ ಕನ್ನಡದ ಸ್ಟಾರ್ ಯಶ್ ಅವರಿಗೆ ನೆಕ್ಸ್ಟು ಉಮಾಪತಿ ಅವರು ಮಾಡ್ತಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಸೊ ಇದ್ರ ಬಗ್ಗೆ ನೀವೇ ಹೇಳ್ಬೇಕು, ಕ್ಲಾರಿಟಿ ಕೊಡಬೇಕು. ಇಲ್ಲ, ಮಾತಾಡಿದ್ವಿ ಮುಂಚೆ. ಆಮೇಲೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ನಾನೇ ಅವ್ರಿಗೆ ಹೇಳಿದೆ. ಸರ್, ಅಫೋರ್ಡಬಿಲಿಟಿ ಇಶ್ಯೂಸ್ ಇದೆ. ಸೊ ಹಂಗಾಗಿ ಆಯಿತು ಅಂತೇಳಿ ನಾವು ಮ್ಯೂಚುವಲಿ ಕ್ಲೋಸ್ ಇದ್ದೀವಿ. ಬಟ್ ಸಿನಿಮಾ ವಿಚಾರ ಅಂತ ಬಂದಾಗ ನಮ್ಮಲ್ಲೇನು ಮತ್ತೆ ಡಿಸ್ಕಷನ್ ಆಗಲಿಲ್ಲ. ಮುಂಚೆ ನಾನು ರಾಬರ್ಟ್ ಮದಗಜ ಮಾಡೋ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹಿಂಗೆ ಬಜೆಟ್ ಕನ್ಸ್ಟ್ರೈನು ಅವು ಇವು ಇದ್ದಿದ್ದರಿಂದ ಇಲ್ಲ ಸರ್, ನನ್ನ ಕೈಲಿ ಕಷ್ಟ ಆಗ್ತದೆ ಅಂತೇಳಿ ನಾನು ಬ್ಯಾಕ್ಔಟ್. ಸರ್, ಒಂದು ವಿಚಾರ, ನಿಮ್ಮಂಥ ದೊಡ್ಡ ಬ್ಯಾನರ್ ನಿರ್ಮಾಪಕರೇ ಯಾಕೆ ಸ್ವಲ್ಪ ಹಿಂದೆ ಸರಿತಾರೆ ಅನ್ನೋದು ಕೂಡ ಇದೆ. ಯಾಕೆಂದರೆ ದೊಡ್ಡ ನಿರ್ಮಾಪಕರು ಕೂಡ ಈಗಿನ ಬೆಳವಣಿಗೆ ನೋಡ್ತಾ ಇದ್ದರೆ ಆಗ್ತಾಯಿಲ್ಲ, ಹಣ ಬರ್ತಾಯಿಲ್ಲ, ಹಾಕಿರೋ ಹಣನೂ ಕೂಡ ಬರ್ತಾಯಿಲ್ಲ. ಸೊ ಯಾಕೆ ಗೊತ್ತಿದ್ದು ದುಡ್ಡು ಹಾಕ್ಬಿಟ್ಟು ಕಳ್ಕೊಳೋದು ಯಾಕೆ ಅನ್ನೋ ನಿರ್ಧಾರ ಮಾಡಿದ್ದಾರೆ ಅನ್ನೋ ಥರ ಇದೆ ಈಗ. ಸೊ ನೀವೇನು ಹೇಳ್ತೀರಾ? ಸತ್ಯ ಸರ್, ನಾನು ಅದಕ್ಕೆ ಒಪ್ತೀನಿ. ಯಾಕಂದರೆ ಈಗ ನೋಡಿ, ಮನುಷ್ಯ ಆದವನು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇ ಯಾವ ದೇವಸ್ಥಾನಕ್ಕೆ ಹೋದ್ರೆ ಜಲ್ದಿ ದೇವ್ರು ಹೊರಗೆ ಕೊಡ್ತಾನೆ ಅನ್ನೋದ್ರ ಬಗ್ಗೆ ರಿವ್ಯೂ ನೋಡ್ತಾನೆ. ಯಾವ್ದು ಪವರ್ಫುಲ್ ದೇವರು, ಯಾವುದೋ ಕೇರಳದಲ್ಲಿ ಒಂದು ದೇವಸ್ಥಾನ ಇದೆ, ಹಿಂದೆ ನೋಡೋಲ್ಲ ಮುಂದೆ ನೋಡೋಲ್ಲ, ಹೋಗಲ್ಲಿ ತೊಂದರೆಗೆ ಹಾಕ್ಕೊಂಡು ಇಲ್ಲಿ ಬಂದುಬೇಡಿ, ಇಲ್ಲೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾರೆ. ಜನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲಾಭ ನಷ್ಟ ಲೆಕ್ಕ ಹಾಕ್ಬೇಕಾದ್ರೆ ನಾವು ವ್ಯಾಪಾರ ಮಾಡೋರು ನಾವೆಷ್ಟು ಲೆಕ್ಕ ಹಾಕಬೇಕು. ಸೊ ಅದರಲ್ಲೇನು ಇಟ್ಸ್ ನಾಟ್ ಆ್ಯನ್ ಅಫೆನ್ಸ್. ನಮಗೆ ದುಡ್ಡು ಬರದೇ ಹೋದರೆ ನಾವು ಖಂಡಿತವಾಗ್ಲೂ ಸಿನಿಮಾ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ದುಡ್ಡು ಬಂದರೆ ಸಿನಿಮಾ ಮಾಡ್ಬೋದು, ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ. ಯಾವಾಗ ದುಡ್ಡು ಬರುತ್ತೆ ಬರೋಲ್ಲ ಅನ್ನೋದು ಗೊತ್ತಾಗೋದು ಅಂದರೆ ನಿಮಗೆ ಪರ್ಚೇಸ್ ಸ್ಟಾರ್ಟ್ ಆಗಬೇಕು. ಸ್ಯಾಟ್ಲೈಟ್ ಏನು ನಿಮಗೆ ಸಿನಿಮಾ ಸ್ಯಾಟ್ಲೈಟ್ ರೈಟ್ಸ್ ಪರ್ಚೇಸ್ ಆಗಬೇಕು, ಆಡಿಯೋ ರೈಟ್ಸ್ ಪರ್ಚೇಸ್ ಆಗಬೇಕು,
ಮತ್ತು ನಿಮಗೆ ಡೇ ಒನ್ನಿಂದ ಪಬ್ಲಿಸಿಟಿ ಮಾಡಬೇಕು, ಡಿಜಿಟಲ್ಲು, ಹಿಂದಿ ಡಬ್ಬಿಂಗು, ಆಡಿಯೋ ರೈಟ್ಸ್ಗಳು ಸೇಲ್ ಆಗಬೇಕು. ಹಂಗಿದ್ರೆ ಮಾತ್ರ ಆಗ್ತದೆ. ಇಲ್ಲದೆ ಹೋದರೆ ದುಡ್ಡು ಬರಲ್ಲ ಸರ್. ಥಿಯೇಟ್ರಿಕಲ್ ಮೇಲೆ ನಾವು ನಂಬ್ಕೊಂಡಿದ್ರೆ 1 ವಾರ 2 ವಾರ ಓಡ್ತದೆ ಸಿನಿಮಾ. ಅದರಿಂದ ನೀವು ದೊಡ್ಡ ಮಟ್ಟದ ಶೇರ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಪತ್ರಿಕಾಗೋಷ್ಠಿ ಪ್ರಾರಂಭದಲ್ಲೇ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ, ಅಂದರೆ ಕಲಾವಿದರು. ಸೊ ಏನಂದರೆ 50,000ದಿಂದ 50 ಲಕ್ಷ ತಗೊಳ್ಳೋ ಕಲಾವಿದರು ಕೂಡ ಇದ್ದಾರೆ. ಸೊ ಅವರು ಅಲಭ್ಯರಾಗಿದ್ದಾರೆ, ಸಿಗ್ತಾ ಇಲ್ಲ. ಸೊ ಈ ಥರ ಇದ್ರ ಬಗ್ಗೆ ಏನು ವಿಚಾರ ಇದು? ಸರ್, ಆರ್ಟಿಸ್ಟ್ಗಳು ಒಂದು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗ್ತದೆ. ಚಾರ್ಜ್ ಮಾಡಬೇಕಾದ್ರೆ ಮಾಡಲಿ ಬೇಡ ಅಂತಲ್ಲ, ಬಟ್ ಇವತ್ತು ಇಂಡಸ್ಟ್ರಿಗೆ ಒಂದು ಗ್ರಹಣ ಹಿಡಿದಿದೆ. ಎಲ್ಲರೂ ಸ್ವಲ್ಪ, ನಾನು ಈಗಾಗಲೇ ಹೇಳ್ದಂಗೆ, ಒಂದು ಇಂಡಸ್ಟ್ರಿ ಅನ್ನೋದು ಒಂದು ತೇರಿದ್ದಂಗೆ. ಎಲ್ಲರೂ ಕೈ ಹಿಡಿದು ಹಗ್ಗನ ಎಳೆದ್ರೆ ಮಾತ್ರ ತೇರು ಮುಂದಕ್ಕೆ ಬರ್ತದೆ ಹೊರತು ಈಗ ಒಬ್ಬರು ಇಬ್ಬರಿಂದ ಇಂಡಸ್ಟ್ರಿ ಬದಲಾಯಿಸೋಕ್ಕಾಗಲ್ಲ. ಆರ್ಟಿಸ್ಟ್ಗಳು ಕೂತ್ಕೋಬೇಕು, ಟೆಕ್ನಿಷಿಯನ್ಸ್ ಕೂತ್ಕೋಬೇಕು, ಪ್ರೊಡ್ಯೂಸರ್ಸ್ ಕೂತ್ಕೋಬೇಕು. ಎಲ್ಲರೂ ಕೂತಾಗ ಮಾತ್ರ ನಾವೆಲ್ಲಿ ಲ್ಯಾಗ್ ಆಗ್ತಾಯಿದ್ದೀವಿ, ನಮಗೆಲ್ಲಿ ಸಮಸ್ಯೆ ಬಂದಿದೆ ಅಂತ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಬದಲಾವಣೆಗೆ ಪ್ರಯತ್ನ ಪಡ್ಬೋದು. ಎಲ್ಲಿವರೆಗೂ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇರ್ತದೆ ಅಲ್ಲಿವರೆಗೂ ನೀವು ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳ್ತೀರಾ ಸರ್? ಸತ್ಯ ಕೋಆರ್ಡಿನೇಷನ್ ಇಲ್ಲ. ಪ್ಲಸ್ ಕೆಲವೊಂದಷ್ಟು ಸಲ ಏನಾಗ್ಬಿಡ್ತದೆ ಅಂದರೆ, ನಿಮಗೆ ಈ ಗಾಡಿಗಿಂತ ಗಾಡಿ ಚಕ್ರದ ಬೆಲೆ ಜಾಸ್ತಿ ಆಗ್ಬಿಡ್ತದೆ. ಹಂಗಾದಾಗ ನೀವು ಯಾವ ರೀತಿ ಗಾಡಿ ತೊಗೊಳ್ತೀರಿ? ಆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ನಾನು ಹೇಳ್ತಿರೋದು. ಸೊ ಈ ಒಂದು ಕೋಆರ್ಡಿನೇಷನ್ನ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಫಿಲ್ಮ್ ಚೇಂಬರ್ ಇದೆ. ಸೊ ಇದು ಎಷ್ಟು ಇನ್ವಾಲ್ವ್ ಆಗಿದೆ, ಎಷ್ಟು ಮಾಡ್ತಿದೆ ಅಂತ ನಿಮ್ಮ ಅಭಿಪ್ರಾಯ? ಸರ್, ಈಗ ಫಿಲ್ಮ್ ಚೇಂಬರ್ ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಎಲ್ಲ ಎಲೆಕ್ಷನ್ ಬಂದಾಗಲೇ ಗೊತ್ತಾಗೋದು ಫಿಲ್ಮ್ ಚೇಂಬರು ಅಸ್ತಿತ್ವದಲ್ಲಿದೆ ಅಂತ. ಸೊ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ನಮ್ಮಂಥ ಒಂದಷ್ಟು ನಿರ್ಮಾಪಕರುಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ, ಕಲಾವಿದರುಗಳಿಗೆ, ಸಿನಿಮಾ ತಂಡದವ್ರಿಗೆ ಅವ್ರು ಅಭಯವಾಗಿ ನಿಲ್ಲಬೇಕಾಗ್ತದೆ ಸರ್. ಇಲ್ಲದೆ ಹೋದರೆ ನಿಮಗೆ, ಈಗ ನಮಗೆ ಈ ತವ್ರ ಮನೆ ಅಂದರೆ ಫಿಲ್ಮ್ ಚೇಂಬರ್. ಸೊ ಪ್ರೊಡ್ಯೂಸರ್ಸ್ಗಳಿಗೆ, ಸೊ ಅವ್ರುಗಳು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾದಾಗ ಒಂದಷ್ಟು ಬಗೆಹರಿಸಿದ್ರೆ ನಮಗೊಂದು ಧೈರ್ಯ ಬರ್ತದೆ. ಆಮೇಲೆ ಸಿನಿಮಾಗಳು ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂಥೇಳಿ ಅವರು ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ. ಕಲಾವಿದರುಗಳು ಕರೆಸ್ಬೇಕು, ಟೆಕ್ನಿಷಿಯನ್ಸ್ ಕರೆಸ್ಬೇಕು, ನಿರ್ಮಾಪಕರುಗಳು ಕರೆಸ್ಬೇಕು, ಮತ್ತು ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್ನೂ ಕರೆಸ್ಬೇಕು. ಎಲ್ಲಿ ನಾವು ಫೇಲ್ ಆಗ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡದೆ ಹೋದರೆ ಮುಂದಿನ ದಿವಸಗಳಲ್ಲಿ ನಾನು ಹೇಳ್ತೀನಿ ಕೇಳಿ, ಸಿನಿಮಾಗಳು ನಿಮ್ಗೆ ವರ್ಷಕ್ಕೆ ಒಂದು ಹಿಟ್ಟಾಗದೇ ಇರುವಂಥ ಪರಿಸ್ಥಿತಿನೂ ಬರ್ಬೋದೇನೋ. ಆ ದಿನದವರೆಗೂ ಕಾಯಬಾರ್ದು ಅನ್ನೋದು ನನ್ನ ಮನವಿ. ಸೊ ಫೈನಲಿ ಉಮಾಪತಿ ಬ್ಯಾನರ್ ಅವ್ರ ಕಡೆಯಿಂದ ನೆಕ್ಸ್ಟು ಯಾವ ಹೀರೋ ಜೊತೆ ಯಾವ ಪ್ರಾಜೆಕ್ಟ್ ಮುಂದೆ ಬರ್ತಾಯಿದ್ದೀರಾ ಅಂತ? ಸರ್, ನಾನು ಈಗಾಗಲೇ ಹೇಳಿದೆ, ಈಗ ನಾವು ಕೆಲವೊಬ್ಬರಿಗೆ ಮಾತಾಡಿ ನಾನು ಕಮಿಟ್ ಆಗಿದ್ದೀನಿ. ಅಂಟಿಲ್ ಅನ್ಲೆಸ್ ನನಗೆ ಕ್ಲಾರಿಟಿ ಬರೋವರೆಗೂ ಅನೌನ್ಸ್ ಮಾಡೋದು ಬೇಡ ಅಂತ. ಈಗ ನಾನು ಸಿನಿಮಾ ಶುರು ಮಾಡಿದೆ ಅಂದ್ಕೊಳ್ಳಿ, 2 ವರ್ಷದ ಕಡಿಮೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ. ಈಗ ಸ್ಕ್ರಿಪ್ಟಿಂಗೆ ನಿಮಗೆ ಒಂದು 6 to 7 ಮಂತ್ಸ್ ಸ್ಕ್ರಿಪ್ಟಿಂಗ್ ಹಿಡಿತದೆ. ಆಮೇಲೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ಅದೊಂದು 3-4 ಮಂತ್ಸ್ ಹಿಡಿತದೆ. ಸೆಕೆಂಡ್ ಇಯರ್ಗೆ ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ಸಿನಿಮಾ ಸ್ಟಾರ್ಟ್ ಮಾಡಿ ನಾವು 3rd ಇಯರ್ಗೆ ರಿಲೀಸ್ ಮಾಡ್ತೀವಿ ಅಂದರೂ ಕೂಡ ನಾವು ಬೇರೆ ಕೆಲಸ ಮಾಡೋಕ್ಕಾಗಲ್ಲ, ಇದರಲ್ಲಿ ಬ್ಲಾಕ್ ಆಗಿಬಿಡ್ತೀವಿ. ಸೊ ಹಂಗಾಗಿ ಆ ಕ್ಲಾರಿಟಿ ಯಾವತ್ತು ಬರ್ತದೆ ಖಂಡಿತ ನಿಮ್ಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಾನು ಜನಗಳಿಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನೊಂದು ವಿಚಾರ ಕೇಳಿದಂದರೆ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಯಾಕೆಂದರೆ ನೀವು 2 ಕಡೆ ಇರೋದ್ರಿಂದ, ಸೊ ಪೊಲಿಟಿಕಲ್ ಬಗ್ಗೆ ಏನಾದರೂ ಹೇಳೋದಾದ್ರೆ ಅಂದರೆ ನೆಕ್ಸ್ಟು ಏನು ಮಾಡ್ತಿದ್ದೀರಾ, ಏನು? ಸರ್, ಪೊಲಿಟಿಕಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, 23ಯಲ್ಲಿ ನಾನು ಕಂಟೆಸ್ಟ್ ಮಾಡಿ ಪರಾಜಿತಗೊಂಡಿದ್ದೆ ಬರೀ 20,000 ಮತದಿಂದ. ನನ್ನ ಪ್ರಯತ್ನ ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲಿ ಹುಡುಕ್ತಾ ಇದ್ದೀನಿ. ಅದಾದಮೇಲೆ ನಾನು ರಾಜಕೀಯವಾಗಿ ಸೋತಿದ್ದೀನಿ ಹೊರತು ಸತ್ತಿಲ್ಲ. ಮತ್ತು ನಮ್ಮ ಲೀಡರ್ಶಿಪ್ ಏನು ಅಂತ ಅನ್ನೋದು ನೀವೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೇಳ್ಬೋದು. ಆಮೇಲೆ ಪ್ರತಿನಿತ್ಯನೂ ಕೂಡ ನಾನಿರೋ ಬ್ಯುಸಿ ಸ್ಕೆಡ್ಯೂಲಲ್ಲೂ ಜನಸ್ನೇಹಿ ಕಾರ್ಯಕ್ರಮಗಳು ಮಾಡಿಕೊಂಡು ಜನಗಳಿಗೇನು ನನ್ನ ಕಡೆಯಿಂದ ಸೇವೆ ಮಾಡಲಿಕ್ಕಾಗ್ತದೆ ನನ್ನ ಪ್ರಯತ್ನ ಮೀರಿ ಮಾಡ್ತಾಯಿದ್ದೀನಿ. 28 ಚುನಾವಣೆಗೆ ನಾನು ಪ್ರಿಪೇರ್ ಆಗ್ತಾಯಿದ್ದೀನಿ ಈಗಲಿಂದನೇ. ಥ್ಯಾಂಕ್ ಯು. ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರ ಹಂಚ್ಕೊಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಇದಿಷ್ಟು ನಿರ್ಮಾಪಕರಾದಂಥ ಉಮಾಪತಿ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.